ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲಾ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘದ 2025ರಿಂದ 30ನೇ ಸಾಲಿನ ಚುನಾವಣೆ ನಡೆದಿದೆ. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲಾ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘದ 2025-30ನೇ ಸಾಲಿನ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಎಂಡಿಎಂಎಸ್ನ ತಂಡ ಒಟ್ಟು 17ರಲ್ಲಿ 16 ಜನರು ಆಯ್ಕೆಯಾಗಿದ್ದು, ಒಂದು ಸ್ವತಂತ್ರ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಎಂಡಿಎಂಎಸ್ ತಂಡದ ಮಾಜಿ ಅಧ್ಯಕ್ಷ ದೇವರಾಜು ಕುಮಾರ್ ಎಂ ಅವರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ, ಈಗಾಗಲೇ ನಮ್ಮ ಸಂಘದ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ನಮ್ಮ ತಂಡದ 17 ಜನರಲ್ಲಿ 16 ಜನ ಆಯ್ಕೆಯಾಗಿದ್ದು, ಒಬ್ಬರು ಸ್ವತಂತ್ರ ಅಭ್ಯರ್ಥಿ ನಮ್ಮ ತಂಡಕ್ಕೆ ಬೆಂಬಲ ಸೂಚಿಸಿದ್ದು, ಒಟ್ಟು 17ಕ್ಕೆ 17 ಜನರು ಆಯ್ಕೆಯಾಗಿದ್ದೇವೆ. ನಾವು ಚುನಾವಣಾ ಪೂರ್ವ ಮತದಾರರಿಗೆ ಕೊಟ್ಟಂತಹ ಭರವಸೆಗಳನ್ನು ನಮ್ಮ ಈ ಅವಧಿಯಲ್ಲಿ ಸಂಪೂರ್ಣ ಮಾಡುತ್ತೇವೆ. ಈಗಾಗಲೇ ಹೊಸ ಕಟ್ಟಡ ಪೂರ್ಣಗೊಂಡಿದ್ದು, ಮುಂದಿನ ದಿನಗಳಲ್ಲಿ 3 ಜಿಲ್ಲೆಗಳಲ್ಲಿ ಸಂಘದ ಅಭಿವೃದ್ಧಿ ಕೆಲಸಗಳನ್ನು ನಿರ್ವಹಿಸುತ್ತೇವೆ. ನಮ್ಮ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಬೆಂಬಲ ಸೂಚಿಸಿರುವುದು ಪ್ರತಿಯೊಬ್ಬ ಮತದಾರರಿಗೂ ಈ ಮೂಲಕ ಧನ್ಯವಾದ ತಿಳಿಸುತ್ತೇವೆ. ಈಗಾಗಲೇ ನಾವು ಸಾಲ ಸೌಲಭ್ಯಗಳನ್ನು ನಮ್ಮ ಸಂಘದಿಂದ ನೀಡುತ್ತಿದ್ದು, ಅದು 4 ಲಕ್ಷದವರೆಗೆ ಇತ್ತು. ಮುಂದಿನ ದಿನಗಳಲ್ಲಿ ಅದನ್ನು 5ರಿಂದ 6 ಲಕ್ಷದವರೆಗೆ ಏರಿಸಲು ಸಂಘದ ಸದಸ್ಯರು ನಿರ್ದೇಶಕರೊಂದಿಗೆ ಮತ್ತೊಮ್ಮೆ ಸಮಾಲೋಚಿಸಿ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ. ಮುಂದೆ ಸಂಘದ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿ ಒಗ್ಗೂಡಿಸಿ ಮುನ್ನಡೆಯುತ್ತೇವೆ ಎಂದರು. ಇದೇ ವೇಳೆ ಗೆದ್ದಂತಹ ಹಾಲಿ ನಿರ್ದೇಶಕರುಗಳು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಸ್ಮೈಲ್ ಪ್ಲೇಸ್, ದಯವಿಟ್ಟು ನಗಾಡಿಯಪ್ಪ. ಸರ್, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ KSRTC ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆ ಫೆಬ್ರವರಿ ಕಳೆದ 9ನೇ ತಾರೀಕಿನಲ್ಲಿ ನಡೀತು. 2025ರಿಂದ 30ನೇ ಸಾಲಿನ ಚುನಾವಣೆ ನಡೀತು. ಅದರಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ತಂಡ 17ರಲ್ಲಿ 16 ಸೀಟ್ನ ಗೆದ್ದು ಅಭೂತಪೂರ್ವ ಜೈಬೇರಿನ ನಮ್ಮ ಸದಸ್ಯರುಗಳು ನಮ್ಮ ತಂಡಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ತಂಡದ ಪರವಾಗಿ, ನಮ್ಮ ಹಿರಿಯರು, ನಮ್ಮ ಸ್ನೇಹಿತರ ಪರವಾಗಿ ಮತ್ತು ನಮ್ಮ ಸದಸ್ಯರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ತಂಡಕ್ಕೆ ಇಷ್ಟೊಂದು ಜಯ ಗಳಿಸಿ ಅದರ ಜೊತೆಗೆ ನಮ್ಮ ಸ್ನೇಹಿತರಾದ ಸೋಮಶೇಖರ್ ಅಂತ ಇವರು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಮ್ಮ ಜೊತೆಗೆ ನಿಂತಿದ್ದರು. ಅವರು ಸಹ ಈ ರೀತಿ ಈ ದಿನ ನಮ್ಮ ಜೊತೆಯಲ್ಲಿ ಜೈಬೇರಿ ಸಾಧಿಸಿದ್ದಾರೆ. ಅವ್ರಿಗೂ ಸಹ ಈ ರೀತಿ ಹೌದು ಸರ್. ಸರ್, ನಾವು ಚುನಾವಣಾ ಪೂರ್ವದಲ್ಲಿ ನಾವೇನಂತ ಹೇಳಿದ್ವಿ, ನಮ್ಮದು ಆಲ್ರೆಡಿ ನಮ್ಮ ಮಾಜಿ ಅಧ್ಯಕ್ಷರು 4 ಲಕ್ಷ ಲೋನನ್ನು ಆಲ್ರೆಡಿ ನಾವು ಕೊಡ್ತಾ ಇದ್ವಿ. ಅದನ್ನು 5ರಿಂದ 6 ಲಕ್ಷದ ತನಕ ಮುಂದಿನ ನಮ್ಮ ಆರ್ಥಿಕ ವ್ಯವಸ್ಥೆನ ನೋಡಿ ನಾವು ಮುಂದುವರಿತೀವಿ, ಲೋನನ್ನು ಹೆಚ್ಚಿಸ್ತೀವಿ ಅಂತ ಹೇಳಿದ್ದೀವಿ. ಆಲ್ರೆಡಿ ನಾವು ಹೊಸ ಕಟ್ಟಡನ ಕಟ್ಟಿದ್ದೀವಿ. ಹಳೆ ಕಟ್ಟಡ ಇದ್ದದ್ದನ್ನು ಹೊಸ ಕಟ್ಟಡ ನೂತನವಾಗಿ ಕಚೇರಿನ ನಾವು ಉದ್ಘಾಟಿಸಿದ್ವಿ. ಇದನ್ನೇನು ಕೆಲವು ದಿನಗಳಲ್ಲಿ ಇದು ಪ್ರಾರಂಭ ಆಗುತ್ತೆ, ಈ ಶಾಖೆ ಪ್ರಾರಂಭ ಆಗುತ್ತೆ. ಮತ್ತು ಮಂಡ್ಯದಲ್ಲೂ ಶಾಖೆ ಇದೆ. ಈಗ ಚಾಮರಾಜನಗರದಲ್ಲಿ ನಾವು ಶಾಖೆ ಓಪನ್ ಮಾಡಿದ್ದೀವಿ. ಕಳೆದ 3 ತಿಂಗಳಿಂದ ನಾವು ಓಪನ್ ಮಾಡಿದ್ದೀವಿ. ಹಾಗಾಗಿ ಮುಂದೆ ನಮ್ಮ ಸದಸ್ಯರಿಗೆ ಏನು ಅನುಕೂಲ ಬೇಕು ಅದನ್ನೆಲ್ಲ ಮಾಡಿದ್ದೀವಿ. 3 ಲಕ್ಷ ರೂಪಾಯಿ ಮರಣ ನಿಧಿ ಯೋಜನೆಯೂ ಸಹ ನಾವು ಆಲ್ರೆಡಿ ನಾವು ಕೊಟ್ಟು ನಮ್ಗೆ ಯಾವುದೇ ರೀತಿ ಸದಸ್ಯರಿಗೆ ನಾವು ಒಳ್ಳೆ ರೀತಿ ಅವ್ರಿಗೆ ಏನು ಸವಲತ್ತುಗಳು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ. ಸರ್, ತುಂಬ ಅದನ್ನು ಹೇಳಲಿಕ್ಕೆ ನಾವು ಬಾಯಲ್ಲಿ ಹೇಳೋಕ್ಕೆ ನಮಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ಮತದಾರರು ನಮ್ಮನ್ನೆಲ್ಲ ನಾವು ಇಷ್ಟು ವರ್ಷ ನಮ್ಮೆಲ್ಲ ಹಿರಿಯರಿದ್ದಾರೆ, ಲೋಕೇಶ್ ಸಾರು, KC ಗೌಡರು, ನಾಗಪ್ರಸಾದ್ ಸರ್, ನಮ್ಮ ಮಾದೇಶ್ ಅವರು, ನಮ್ಮ ಏನು ತಂಡ ಹೆಸರು ಒಬ್ಬರು ಅನ್ನೋದಕ್ಕಿಂತ ನಾವೇನು ತಂಡ ಇದ್ದೀವಿ, ಆ ತಂಡದನ್ನು ನಾವೆಲ್ಲ ನೋಡಿ ಫೇಸ್ ವ್ಯಾಲ್ಯೂ ನೋಡಿ ನಮಗೆ ಓಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸೊಸೈಟಿನ ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಅವ್ರಿಗೆ ಏನೇನು ಬೇಕು ಆರ್ಥಿಕವಾಗಿ ಲೋನ್ ಕೊಡ್ತಾ ಇದ್ದೀವಿ. ಆ ಲೋನನ್ನು ನಾವು ಆ ದಿನವೇ ನಾವು ಅವ್ರಿಗೆ ಲೋನ್ ಕೊಡೋಂಥ ವ್ಯವಸ್ಥೆನ ಮಾಡ್ಕೊಂಡು ಬಂದಿದ್ದೀವಿ.
ಅಭಿವೃದ್ಧಿ ಕಾರ್ಯ ಈಗ ಆಲ್ರೆಡಿ ಈಗ ನಾವು 3 ಶಾಖೆ ಮಾಡಿದ್ದೀವಿ. ಇನ್ನು ಮುಂದೆ ನಾವು ಹೊಸ ಶಾಖೆ ಯೋಜನೆ ಮಾಡಬೇಕು ಅಂತ ನಾವು ಇನ್ನೂ ಹಾಸನ ಇರ್ಬೋದು, ಮತ್ತೊಂದು ಜಿಲ್ಲೆನ ನಾವು ವಿಸ್ತರಿಸ್ಕೊಳ್ಳೋಣ ಅಂತ ಪ್ಲಾನ್ನ ನಾವು ಏನಾದ್ರು ನಮ್ಮೆಲ್ಲ ಆಡಳಿತ ಮಂಡಳಿ ನೂತನವಾಗಿ ಆಯ್ಕೆ ಆಗಿರೋ ಬಂದಿರೋಂಥ ಆಡಳಿತ ಮಂಡಳಿ ಎಲ್ಲ ನಿರ್ಧಾರದಂತೆ ಮುಂದಿನ ನಾವು ಯೋಜನೆನ ನಾವು ರೂಪಿಸ್ಕೊತೀವಿ. ಮತ್ತು ಸದಸ್ಯತ್ವನ ಈಗ ಏನು ನಮ್ಮದು ಸದಸ್ಯತ್ವ ಮೈಸೂರು, ಮಂಡ್ಯ, ಚಾಮರಾಜನಗರ ಅಂದರೆ ATM ಸೊಸೈಟಿ ಅಂತ ಕರೀತಾರೆ. ಆ ATM ಸೊಸೈಟಿನಲ್ಲಿ ಬೆಳಿಗ್ಗೆ 10:00ವರೆಗೆ ನಮ್ಮ ಕಚೇರಿ ಪ್ರಾರಂಭ ಆದರೆ 11 ಗಂಟೆ 11:15 ಅಪ್ಲಿಕೇಶನ್ ಕೊಟ್ಟರೆ 4 ಗಂಟೆ 4:15 ಅವ್ರ ಖಾತೆಗೆ ಹಣನ ವರ್ಗಾವಣೆ ಮಾಡೋ ಅಂಥ ಕೆಲಸನ ನಮ್ಮ ಸೊಸೈಟಿನಲ್ಲಿ ನಾವು ಮಾಡ್ಕೊಂಬಂದಿದ್ದೀವಿ. ಅದೇ ರೀತಿ ಇನ್ನೂ ಅವರಿಗೆ ಹೆಚ್ಚಿನ ಸವಲತ್ತನ್ನು ಕೊಡಬೇಕು ಅಂತ ನಮ್ಮೆಲ್ಲ ಆಡಳಿತ ಮಂಡಳಿ ತೀರ್ಮಾನ ಮಾಡಿ. ಇದು ನಮ್ಮ 3 ಜಿಲ್ಲೆಯ ಸಮಸ್ತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರು ಮತ್ತು ನಮ್ಮ ಕರ್ನಾಟಕ ಈ ಪತ್ತಿನ ಸಹಕಾರ ಸಂಘದ ಸದಸ್ಯರುಗಳಿಗೆ ಆಗ ಹಿರಿಯ ಮುಖಂಡರುಗಳಿಗೆ, ಮಾಜಿ ಅಧ್ಯಕ್ಷರುಗಳಿಗೆ, ಮಾಜಿ ನಮ್ಮ ನಿವೃತ್ತಿ ನೌಕರರು ನಮ್ಮ ಜೊತೆ ಹಗಲು ಇರುಳು ನಮ್ಮ ಹತ್ರ ಬಂದು ಇದು ಮಾಡಿದ್ದಾರೆ. ಅವ್ರಿಗೆ ಈ ಗೆಲುವನ್ನ ನಾವು ಸಮರ್ಪಿಸ್ತಾ ಇದ್ದೀವಿ. ಎರಡನೇದು ತಾವು ಕೇಳಿದ್ರೆ ಏನೇನು ಮಾಡಿದ್ದೀವಿ ಅಂತ, ಈಗಾಗಲೇ ನಾವು ಸಾಕಷ್ಟು ಅವರ ಸದಸ್ಯರ ಸಲಹೆಗಳು ತಗೊಂಡು ಏನು ಮಾಡಬೇಕು ಅಷ್ಟು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸೊಸೈಟಿ ವಿಶೇಷ ಏನಂದರೆ ಮೆಂಬರ್ಗೆ ಸದಸ್ಯರಿಗೆ ಏನು ಆಗಬೇಕೋ ಅದನ್ನು ಕೇಳ್ತೀವಿ. ಪ್ರತಿ ಮಾಸಿಕ ಸಭೆಯಲ್ಲಿ ಕೇಳಿ ಅದನ್ನು ನಮ್ಮ ಸಂಘದ ಮಾಸಿಕ ಸಭೆಯಲ್ಲಿ ಚರ್ಚಿಸಿ ಅವ್ರಿಗೆ ಅನುಕೂಲ ಆಗೋದ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಅದನ್ನು ಅಳವಡಿಸ್ಕೊಂಡು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ನನ್ನ ಹೆಸರು ಕೆ ಸಿ ಗೌಡ ಅಂತೇಳಿ, ಮಾಜಿ ಅಧ್ಯಕ್ಷರು. ಈ ಸಾರಿ ಗೆಲ್ಲಿಸಿರೋ ತಂಡದ ನೇತೃತ್ವ ವಹಿಸಿಕೊಂಡು ನನ್ನೆಲ್ಲ ಸ್ನೇಹಿತರುಗಳು ಕೂಡ ನನ್ನ ಮುಖಂಡತ್ವದಲ್ಲಿ ಚುನಾವಣೆಯನ್ನು ಸ್ಪರ್ಶಿಸಿದರು. ಹಾಗೆ ಮೊದಲನೇದಾಗಿ ನನ್ನೆಲ್ಲ ಸದಸ್ಯ ಮಿತ್ರರಿಗೂ ನಮ್ಮ ಆಡಳಿತವನ್ನು 30 ವರ್ಷ ಆಯಿತು. ನಾವು ಈ ಸಹಕಾರ ಸಂಘವನ್ನು ನಮ್ಮನ್ನು ಚುನಾಯಿಸಿ 30 ವರ್ಷದಿಂದ ಸತತವಾಗಿ ನಮ್ಮ ತಂಡನೇ ರಿನ್ಯೂವಲ್ ಆಗಿ ಬರ್ತಾಯಿದೆ. ಈ ಸಾರಿ ಕೂಡ 17ರಲ್ಲಿ 17ಕ್ಕೂ ಕೂಡ ಅವರು ಇಂಡಿಪೆಂಡೆಂಟ್ ಗೆದ್ದಿರೋರು ಕೂಡ ನಮ್ಮ ತಂಡದವರೇ, ಮಾಜಿ ಅಧ್ಯಕ್ಷರು ಅವರು ಕೂಡ 17 ಗೆಲ್ಲಿಸಿರೋದ್ರಿಂದ ನಮ್ಮೆಲ್ಲ ಸದಸ್ಯ ಮಿತ್ರರಿಗೆ ವಂದನೆಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಹಾಗೂ ಹೊಸದಾಗಿ ಬಂದಿರುವಂಥ ನನ್ನ ನಿರ್ದೇಶಕರ ಮಿತ್ರಗಳಿಗೆ ಹೇಳೋದಿಷ್ಟೇ, ಈಗ ಹೇಗೆ 30 ವರ್ಷದಿಂದ ನೋಡ್ಕೊಂಬರುತ್ತೋ ಅದೇ ಮುಂದುವರಿಸಿದ್ರೆ ಮತದಾನ ಓಟ್ ಕೇಳಬೇಕಾದ್ರೆ ನಾವು ಕೇಳಬೇಕಾಗಿಲ್ಲ, ಅವರೇ ಈ ತಂಡಕ್ಕೆ ಮಾಡಬೇಕು ಅಂತೇಳಿ ಈ ಸಾರಿನೂ ಕೂಡ ರಾಜ್ಯಾದ್ಯಂತ ಯಾವುದೋ ನಮ್ಮ ಇನ್ನೊಂದು ಸಂಘಟನೆ ಕೂಟ ಅಂತೇಳಿ ಬೇರೆ ಸೊಸೈಟಿ ಸಹಕಾರ ಸಂಘಗಳನ್ನ ಗಳಿಸ್ಕೊಂಡ್ಬಂದಿದೆ. ಇದು ಒಂದರಲ್ಲೇ ಅವರಿಗೆ ಮುಖಭಂಗ ಮಾಡಿರೋದು ಅಂದರೆ ಈ MDMS ಸೊಸೈಟಿ ಮೈಸೂರು. ಇಲ್ಲಿ ಸತತವಾಗಿ ನಮ್ಮನ್ನು 30 ವರ್ಷದಿಂದ ಗಳಿಸಿರೋ. ಅದರಲ್ಲಿ ನಾನು ಮಾಜಿಯಾಗಿದ್ದೇನೆ. ನಾನು 28 ವರ್ಷ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಎಲ್ಲ ಸ್ಥಾನನೂ ಗಳಿಸಿದ್ದೆ. ಒಂದು ಒಳ್ಳೆ ಫೌಂಡೇಶನ್ ಹಾಕಿದ್ದೀವಿ. ಅದನ್ನು ನಮ್ಮ ಹೊಸದಾಗಿ ಬಂದಿರುವಂಥ ಮಿತ್ರರು ನಡ್ಸ್ಕೊಂಡು ಹೋಗಬೇಕು ಅಂತೇಳಿ ಕೇಳಿ ನನ್ನೆಲ್ಲ ಸದಸ್ಯರಿಗೆ ವಂದನೆಗಳನ್ನ ಅರ್ಪಿಸಿ